ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಕಾರ್ತಿಕ ಮಾಸದ ಬಹುಳ ತದಿಗೆ ಇಂದು ಸಂಜೆ ಸಂಕಷ್ಟಹರ ಚತುರ್ಥಿ ವ್ರತ. ಇಂದು ನವೆಂಬರ್ ತಿಂಗಳ 8ನೇ ತಾರೀಕು 2025ನೇ ಇಸವಿ ಶನಿವಾರ ಮಂದವಾಸರ. ಇಂದು ಸಂತ ಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯೂ ಹೌದು. ಇಂತಹ ಶ್ರೇಷ್ಠವಾದಂತಹ ಸಂಕಷ್ಟಹರ ಗಣಪತಿ ವ್ರತದ ದಿವಸ ಶ್ರೀ ಸಂಕಷ್ಟನಾಶನ ಗಣೇಶ ಸ್ತೋತ್ರಂ ಇದರ ಪಾರಾಯಣವನ್ನು ಮಾಡೋಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಶ್ರೀ ಸಂಕಷ್ಟನಾಶನ ಗಣೇಶ ಸ್ತೋತ್ರಂ. ನಾರದ ಉವಾಚ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಃ ಕಾಮಾರ್ಥ ಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಕಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ. ಜಪೇತ್ ಗಣಪತಿ ಸ್ತೋತ್ರಂ ಷಡ್ಧರ್ಮಾಸೈಃ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯಃ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ಇತಿ ಶ್ರೀನಾರದ ಪುರಾಣೇ ಸಂಕಷ್ಟನಾಶನ ಗಣೇಶ ಸ್ತೋತ್ರಂ ಸಂಪೂರ್ಣಂ. ಕಾರ್ತಿಕ ಬಹುಳ ತದಿಗೆ ಶ್ರೇಷ್ಠವಾದಂತಹ ಈ ಕಾರ್ತಿಕ ಮಾಸದಲ್ಲಿ ಸಂಪೂರ್ಣ ಮಾಸ ದೀಪವನ್ನು ಬೆಳಗಿಸುತ್ತಾ
ಅಜ್ಞಾನದ ಅಂಧಕಾರವನ್ನು ತೊಲಗಿಸಿಕೊಂಡು ಸುಜ್ಞಾನದ ಜ್ಞಾನ ದೀವಿಗೆಯನ್ನು ಪ್ರಜ್ವಲಿಸುವಂತಾಗಬೇಕು. ಅಂತಹ ಶ್ರೇಷ್ಠವಾದಂತಹ ಈ ಕಾರ್ತೀಕ ಮಾಸದಲ್ಲಿ ಶಿವನ ಒಂದು ಭಜನೆಯನ್ನು ಮಾಡೋಣ. ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಹ್ಮ್. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. आत्मलिंगं भजरे परमात्मलिंगं भजरे. नागलिंगं नवमणिलिंगं नागलिंगं नवमणिलिंगं नाभिकमल उद्भवलिंगम् नाभिकमल उद्भवलिंगम् परमेश्वरलिंगं भजरे सर्वेश्वरलिंगं भजरे. परमेश्वरलिंगं भजरे सर्वेश्वरलिंगं भजरे. आत्मलिंगं भजरे परमात्मलिंगं भजरे. आत्मलिंगं भजरे परमात्मलिंगं भजरे. परमात्मलिंगं भजरे. परमात्मलिंगं भजरे. हर हर नमः पार्वती पतये हर हर महादेव शंभो. ದಿವ್ಯವಾದ ನಾಮ ಜಪ 2 ನಿಮಿಷ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. 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 ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ.
ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ जय हर हर नमः पार्वती पतये हर हर महादेव शंभो ಶನಿವಾರದ ಈ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮಾಡೋಣ. 16ನೆಯ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ದೈವಾಸುರ ಸಂಪದ್ ವಿಭಾಗ ಯೋಗ, ಇದರ ಕೆಲವು ಶ್ಲೋಕಗಳ ಪಾರಾಯಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋऽಧ್ಯಾಯಃ. दैवासुर संपद विभाग योगः. श्री भगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधः त्यागः शान्तिरपैशुनम् दया भूतेष्वलोलुप्त्वम् मार्दवम् ह्रीरचापलम् तेजः क्षमा शौचम् अद्रोहो नातिमानिता भवन्ति सम्पदं दैवी अभिजातस्य भारत. ओम शांति शांति शांति. हरिः ओम. श्री गुरुभ्यो नमः. हरिः ओम. ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ದೈವ ಸಂಪತ್ತುಗಳನ್ನು ಮೊದಲು ನಾವು ಗಮನಿಸುತ್ತಿದ್ದೇವೆ. ಮೊದಲ 3 ಶ್ಲೋಕಗಳಲ್ಲಿ ಆಗಲೇ ಮೊದಲನೆಯ ಶ್ಲೋಕದಲ್ಲಿ 9 ದೈವಿ ಸಂಪತ್ತುಗಳನ್ನು ಚರ್ಚೆ ಮಾಡಿದ್ದೇವೆ. ಎರಡನೆಯ ಶ್ಲೋಕದಲ್ಲಿ 10 ದೈವಿ ಗುಣಗಳನ್ನು ಹೇಳಲಾಗಿದೆ. ಅದರಲ್ಲಿ ಈಗಾಗಲೇ ನಾವು ಅಹಿಂಸಾ, ಸತ್ಯಂ, ಅಕ್ರೋಧ, ತ್ಯಾಗ, ಶಾಂತಿ, ಅಪೈಶುನಂ, ದಯಾ, ಈ 7 ದೈವಿ ಗುಣಗಳನ್ನು ಗಮನಿಸಿದ್ದೇವೆ. ಇನ್ನು ಅಲೋಲುತ್ವಂ, ಮಾರ್ದವಂ, ಹ್ರೀಹಿ ಅಚಾಪಲಂ, ಒಟ್ಟು 11 ಎರಡನೆಯ ಶ್ಲೋಕದಲ್ಲಿ.
ದೈವಿ ಸಂಪತ್ತುಗಳು. ಅದರಲ್ಲಾಗ್ಲೇ 7 ನೋಡಿದ್ದೇವೆ, ಇನ್ನು 4 ಉಳಿದೇವೆ. ಅಲೋಲುಪ್ತ್ವಂ ಭೂತೇಶು ಮಾರ್ದವಂ ಶ್ರೀ ಅಚಾಪಲಂ. ಏನು ಈ ದೈವಿ ಗುಣಗಳ ಅರ್ಥ ನೋಡುವ. ಅಲೋಲುಪ್ತ್ವಂ, ಅಲೋಲುಪ್ತ್ವಂ ವಿಷಯಗಳೊಡನೆ ಇಂದ್ರಿಯಗಳ ಸಂಯೋಗ ಉಂಟಾದರೂ ಸಹ ಆಸಕ್ತಿ ಇಲ್ಲದಿರುವುದು. ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ಈ ಒಂದು ದೈವಿ ಸಂಪತ್ತು. ಎಲ್ಲಾ ವಿಷಯಗಳು, ಆಕರ್ಷಣೆಗಳು, ವಿಕರ್ಷಣೆಗಳು ಸುತ್ತ ಇದ್ದರೂ ಕೂಡ ಮನಸ್ಸು ವಿಚಲಿತವಾಗಬಾರದು. ನೋಡಿ ಆಚಾರ್ಯ ಶಂಕರರ ಭಾಷ್ಯ. ಅಲೋಲುಪ್ತ್ವಂ ಇಂದ್ರಿಯಾಣ ಇಂದ್ರಿಯಾಣ ವಿಷಯ ಸನ್ನಿಧೌ ಅವಿಕ್ರಿಯಾ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೊಮ್ಮೆ ಹೇಳ್ತೇವೆ. ಇಂದ್ರಿಯಾಣ ವಿಷಯ ಸನ್ನಿಧೌ ಅವಿಕ್ರಿಯಾ ಇತಿ ಅಲೋಲುಪ್ತ್ವಂ. ಅಲೋಲುಪ್ತ್ವ ಅಂತಂದ್ರೆ ವಿಷಯಗಳು ಹತ್ತಿರವಿರುವಾಗಲೂ ಇಂದ್ರಿಯಗಳು ವಿಕಾರವಿಲ್ಲದೆ ಇರುವುದು. ಇಂದ್ರಿಯಗಳು ದೂರವಿದ್ರೆ ಅದು ಬೇರೆ ಮಾತು. ಯಾವ ಆಕರ್ಷಣೆಗಳೂ ಇಲ್ಲ, ಯಾವ ವಿಕರ್ಷಣೆಗಳು ಕೂಡ ಇಲ್ಲ. ಆದರೆ ಎಲ್ಲ ಭೋಗ ಭಾಗ್ಯದ ನಡುವೆ ಇದ್ದರೂ ಸನ್ಯಾಸದ ರೀತಿಯಲ್ಲಿ ಇರಬೇಕಾದ್ರೆ ಎಷ್ಟು ತಪಸ್ಸು ನೋಡಿ. ಜನಕ ಮಹಾರಾಜ ಶುಕದೇವರಿಗೆ ಪರೀಕ್ಷೆ ಮಾಡುವುದು, ಹೇಗಿದೆ ಅವರ ಮನಸ್ಸು ಎಂಬುದನ್ನು ತಿಳಿದುಕೊಳ್ಳಲು. ಜನಕ ಮಹಾರಾಜ ರಾಜವೈಭೋಗ ಶುಕ ಮಹಾದೇವರನ್ನು ಬರಮಾಡಿಕೊಳ್ತಾನೆ ತನ್ನ ಆಸ್ಥಾನಕ್ಕೆ. ಆದರೆ ಬರಮಾಡಿಕೊಳ್ಳುವಾಗ ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ರೀತಿಯಾದಂತಹ ಆಕರ್ಷಣೆಗೆ ಒಳಪಡುವಂತಹ ವಸ್ತುಗಳನ್ನು ಇಟ್ಟಿರ್ತಾನೆ. ಆ ಕಡೆ ಬಂಗಾರದ ನಾಣ್ಯಗಳು, ಈ ಕಡೆ ರತ್ನ ಖಚಿತವಾದಂತಹ ಸರಗಳು, ವಜ್ರ ವೈಢೂರ್ಯಗಳು, ಒಡವೆಗಳು, ಮುತ್ತು ರತ್ನಗಳನ್ನ ಇಟ್ಟಿರ್ತಾನೆ. ಇನ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಅಲ್ಲಿ ಅಪ್ಸರೆಯರು ಅರೆನಗ್ನರಾಗಿ ಕುಣಿತಾ ಇರ್ತಾರೆ. ಈಗಿನ ಆಧುನಿಕ ಮಟ್ಟದಲ್ಲಿ ಕ್ಯಾಬರೆ ಡ್ಯಾನ್ಸ್ ಅಂತ ಆ ರೀತಿಯಲ್ಲಿ ಕುಣಿತಾ ಇದ್ದಾರೆ ನರ್ತಕಿಯರು. ಅವರ ಹಾವಭಾವಗಳನ್ನು ಗಮನಿಸಿ ಆ ಶರೀರವನ್ನು ನೋಡುತ್ತಾ ಆಕರ್ಷಣೆಗೆ ಒಳಗಾಗಲಿ ಎನ್ನುವ ಉದ್ದೇಶದಿಂದ ಅರೆನಗ್ನರಾದ ಸ್ತ್ರೀಯರು ಅಲ್ಲಲ್ಲಿ ನರ್ತನ ಮಾಡ್ತಾ ಇದ್ದಾರೆ. ಇಂದು ಮುಂದಕ್ಕೆ ಬಂದ್ರೆ ಅನೇಕ ವಿಧವಾದಂತಹ ವಸ್ತ್ರಗಳು. ಈ ರೀತಿಯಲ್ಲಿ ಮನಸ್ಸಿಗೆ ಚಂಚಲ ಮಾಡುವಂತಹ ವಸ್ತುಗಳನ್ನ, ವ್ಯಕ್ತಿಗಳನ್ನ ಇಟ್ಟಿರ್ತಾನೆ ಜನಕ ಮಹಾರಾಜ. ಶುಕ ಮಹಾದೇವರು ಬರ್ತಾರೆ. ಅವರು ಬಾಲ ಸನ್ಯಾಸಿಗಳು, ನಗ್ನರಾಗಿದ್ದಾರೆ, ಲಂಗೋಟಿ ಮಾತ್ರ ಧರಿಸಿದ್ದಾರೆ, ಬರ್ತಾ ಇದ್ದಾರೆ. ಆ ಕಡೆ ಈ ಕಡೆ ನೋಡ್ತಾ ಇಲ್ಲ, ಅವರು ನೇರ ನೋಡ್ತಾ ಇದ್ದಾರೆ. ಎಷ್ಟೇ ಆಕರ್ಷಣೆಗಳಿದ್ರು ಆ ಕಡೆಗೆ ಮನಸ್ಸು ಹರಿತಾ ಇಲ್ಲ. ಹಾಗೆ ಬರ್ತಾರೆ, ವಿಚಲಿತರಾಗದೆ, ಚಂಚಲಿತರಾಗದೆ ಬರ್ತಾ ಇದ್ದಾರೆ. ಜನಕ ಮಹಾರಾಜನೆಲ್ಲ ಗಮನಿಸ್ತಾ ಇದ್ದಾನೆ. ಅಬ್ಬಾ, ಎಂತಹ ಸಾಧು ಶಿರೋಮಣಿ ಈತ, ಈ ಬಾಲಕ, ಎಂತಹ ವೈರಾಗ್ಯ, ಎಂತಹ ಶ್ರದ್ಧೆ, ಎಂತಹ ಭಕ್ತಿ. ಅಲೋಲುಪ್ತ್ವಂ ನೋಡಿ, ಇಂದ್ರಿಯಗಳ ಸಂಯೋಗ ಉಂಟಾದರೂ ಸಹ ಎಲ್ಲ ವಿಷಯ ಭೋಗ ಭಾಗ್ಯಗಳು ನಮ್ಮ ಸುತ್ತಮುತ್ತಲಿದ್ದರೂ ಕೂಡ ಮನಸ್ಸು ವಿಚಲಿತವಾಗುವುದಿಲ್ಲ. ಅಂಥದ್ದಕ್ಕೆ ಹೆಸರು ಅಲೋಲುಪ್ತ್ವಂ. ಬಹಳ ಸುಂದರವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ ಪರಮ ಪೂಜನೀಯರಾದಂತಹ ಸ್ವಾಮಿ ಚಿನ್ಮಯಾನಂದರು. ನಾನ್ ಕೊವೇಟಿಯಸ್ನೆಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಅಂದ್ರೇನು? ಅಪರಿಗ್ರಹ, ಸಂಗ್ರಹ ಬುದ್ಧಿಯನ್ನು ಬಿಡುವಿಕೆ ಅಂತ ಹೇಳ್ತಾ ಇದ್ದಾರೆ ಪರಮ ಪೂಜನೀಯರಾದಂತಹ ಸ್ವಾಮಿ ಚಿನ್ಮಯಾನಂದ ಮಹಾರಾಜ. ಇನ್ ದ ಸಬ್ಜೆಕ್ಟಿವ್ ಲೈಫ್, ಟು ಲಿವ್ ವಿತೌಟ್ covetousness means controlling our sense organs from extreme indulgence in sense enjoyments. An average man has an endless thirst and an insatiable hunger for sense indulgence. ಇಂದ್ರಿಯ ಭೋಗಗಳಿಗೆ ಮನಸ್ಸು ಹಾತರಿತಾ ಇರುತ್ತೆ,
ಸಾಮಾನ್ಯ ಮನುಷ್ಯನಿಗೆ. ಟು ರಿಮೇನ್ ಇನ್ ಸೆಲ್ಫ್ ಕಂಟ್ರೋಲ್ ವಿತೌಟ್ ಎಂಡ್ಲೆಸ್ ಸೆನ್ಸ್ ಹಂಗರ್ ಈಸ್ ಮೆಂಟ್ ಬೈ ದ ಟರ್ಮ್ ಅಲೋಲುಪ್ತ್ವಂ. ಯಾವ ಇಂದ್ರಿಯ ಭೋಗಗಳಿಗೂ ಕೂಡ ಮನಸ್ಸು ವಿಚಲಿತವಾಗದಿದ್ದರೆ ಅದಕ್ಕೆ ಹೆಸರು ಅಲೋಲುಪ್ತ್ವಂ. ಮುಂದಿನ ದೈವಿ ಸಂಪತ್ತು ಮಾರ್ದವಂ. ನಂತರ ಹ್ರೀಹಿ. ಕೊನೆಯದಾಗಿ ಈ ಶ್ಲೋಕದಲ್ಲಿ ಅಚಾಪಲಂ. ನೋಡುವ ಅರ್ಥ ಏನು ಮಾರ್ದವಂ. ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಮೃದು ಸ್ವಭಾವದವನಾಗಿರುವುದು ಮಾರ್ದವಂ. ಆಚಾರ್ಯ ಶಂಕರರ ಭಾಷ್ಯ ನೋಡೋಣ. ಮಾರ್ದವಂ ಮೃದುತಾ ಅಕ್ರೌರ್ಯಂ. ಎಷ್ಟು ಚೆನ್ನಾಗಿದೆ ನೋಡಿ ಪದ. ಮೃದುತ, ಮೃದು ಸ್ವಭಾವ. ಮತ್ತೊಂದು ಪದ ಸೇರಿಸ್ತಾರೆ ಆಚಾರ್ಯ ಶಂಕರರು, ಅಕ್ರೌರ್ಯಂ, ಕ್ರೂರತನವಿಲ್ಲದಿರುವುದು. ಮೃದುವಾಗಿರುವಿಕೆ, ಕ್ರೂರತನವಿಲ್ಲದಿರುವುದು ಮಾರ್ದವಂ. ನೋಡಿ, ಮೃದುತ, ಮೃದುವಾಗಿರುವುದು ಅಂತಂದ್ರೆ ನಾಟ್ ವೀಕ್ ಮೈಂಡೆಡ್, ಯಾವುದಕ್ಕೂ ಪ್ರಯೋಜನವಿಲ್ಲದಿರುವಂತಹ ವ್ಯಕ್ತಿ ಅನ್ನುವ ಅರ್ಥವಲ್ಲ. ಮೃದುತ ಅಂತಂದ್ರೆ ಅಷ್ಟು ಮನಸ್ಸು ಗಟ್ಟಿಯಾಗಿದೆ ಅಂತ ಅರ್ಥ. ಮೃದುತ ಹೊರಗಡೆಯ ಸ್ವಭಾವ, ಮನಸ್ಸು ಮಾತ್ರ ಅತ್ಯಂತ ಗಟ್ಟಿ. ಕ್ರೂರತನವಿಲ್ಲ, ಯಾರ ಮೇಲೂ ಹಗೆತನವಿಲ್ಲ, ದ್ವೇಷವಿಲ್ಲ. ಜೆಂಟಲ್ನೆಸ್ ಅಂಡ್ modesty is mardavam. These are not so much the particular disciplines of the individual as the resultant beauty and harmony which an individual brings forth as the fragrance of his culture in his contact with the world outside. These two qualities, gentleness and modesty, called mardavam, are best seen in one who has established himself in all the above mentioned noble qualities. The conduct of such a disciplined man will be both gentle and modest. ಮಾರ್ದವಂ ಮೃದು ಸ್ವಭಾವ, ಅಕ್ರೌರ್ಯಂ ಕ್ರೂರತನವಿಲ್ಲದಿರುವುದು. ಮುಂದಿನ ದೈವಿ ಸಂಪತ್ತು ಹ್ರೀಹಿ. ಹ್ರೀಹಿನ ಅರ್ಥ ಏನು? ಇಲ್ಲಿ ಕೊಟ್ಟಿರೋ ಪ್ರಕಾರ ಲೋಕ ಮತ್ತು ಶಾಸ್ತ್ರಗಳ ವಿರುದ್ಧ ಕಾರ್ಯಾಚರಣೆಗಳ ಬಗೆಗೆ ನಾಚಿಕೆ, ಲಜ್ಜತನ. ಯಾವುದಕ್ಕೆ ನಾಚಿಕೆ? ಪಾಪ ಕಾರ್ಯ ಮಾಡುವುದಕ್ಕೆ, ಸುಳ್ಳು ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತೆ ಸ್ವಾಮಿ, ನಾನು ಸುಳ್ಳು ಹೇಳೋದಿಲ್ಲ, ಏನಿದ್ದರೂ ಇರುವುದನ್ನೇ ಹೇಳ್ತೇನೆ, ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ನೋಡಿ, ಯಾವಾಗ ತಪ್ಪು ಮಾಡುವಿಕೆಗೆ ನಾವು ನಾಚಿಕೆ ಪಟ್ಟುಕೊಳ್ತೇವೆ ಅದು ದೈವಿ ಸಂಪತ್ತು. ಹಾಗೂ ಆ ಆಚರಣೆಗಳನ್ನು ಮಾಡುವುದು ಕೂಡ ಇಲ್ಲ. ಯಾಕೆ? ಅದು ಕೆಟ್ಟದ್ದು, ಅದು ಪಾಪಾಚರಣೆ, ನಾವು ಮಾಡಬಾರದು. ಲೋಕ ಮತ್ತು ಶಾಸ್ತ್ರಗಳ ವಿರುದ್ಧ. ಯಾಕೆಂದ್ರೆ ಶಾಸ್ತ್ರ ಮತ್ತು ಲೋಕ ನಮಗೆ ಪಾಠ ಕಲಿಸ್ತಾ ಇದೆ. ಶಾಸ್ತ್ರ ಹೇಳುತ್ತೆ ಯಾವ ರೀತಿ ನಡಿಬೇಕು, ಲೋಕ ತಿಳಿಸ್ಕೊಡುತ್ತೆ ನಾವು ಯಾವ ರೀತಿ ನಡೆದಿದ್ದೇವೆ. ಹೌದಲ್ಲ? ಆದರ್ಶ ವ್ಯಕ್ತಿಗಳು ಅಂತ ನಾವು ಇಟ್ಕೊಳ್ತೇವೆ. ಅವರೆಲ್ಲರೂ ಇದೇ ಭೂಮಿಯಲ್ಲಿ ಇದ್ದು ಹೋಗಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ ಹೇಗಿರಬೇಕು ಅನ್ನುವಂಥದ್ದು. ಶಾಸ್ತ್ರ ಹೇಳ್ತಾ ಇದೆ ಹೀಗಿರಬೇಕು ಅನ್ನುವಂತಹ ಶಾಸನವನ್ನು ಮಾಡಿದ್ದಾರೆ. ಹೌದಲ್ಲ? ಡೂಸ್ ಅಂಡ್ ಡೋಂಟ್ಸ್ ಆರ್ ಗಿವನ್ ಇನ್ ದ ಸ್ಕ್ರಿಪ್ಚರ್ಸ್. ಯಾವುದು ಡೂಸ್, ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ತಪ್ಪದೆ ಆಚರಿಸಬೇಕು ಪ್ರತಿಯೊಬ್ಬರು ಕೂಡ ಈ ಜಗತ್ತಿನಲ್ಲಿ. ಯಾವುದನ್ನು ಮಾಡಬಾರದು ಅಂತ ಹೇಳಲಾಗಿದೆಯೋ ಖಂಡಿತವಾಗಿಯೂ ನಾವು ಅದರ ಕಡೆಗೆ ತಿರುಗಬಾರದು. ತಿರುಗಿದರೆ ನಮಗೆ ನಷ್ಟ, ನಮ್ಮ ಸರ್ವನಾಶ. ವಿಚಾರ ಮಾಡಿ. ಯಾವಾಗ ತಪ್ಪು ಮಾಡುವುದಕ್ಕೆ ನಾಚಿಕೆ ಪಟ್ಕೊಳ್ತೇವಲ್ಲ, ಅದಕ್ಕಿಂತ ಶ್ರೇಷ್ಠವಾದ ಗುಣ ಬೇರುಂಟೆ? ವಿಚಾರ ಮಾಡಿ. ಹ್ರೀಹಿ ಅಂದ್ರೆ ನಾಚಿಕೆ, ಪಾಪ ಕಾರ್ಯ ಮಾಡುವುದಕ್ಕೆ ನಾಚಿಕೆ ಪಟ್ಟುಕೊಳ್ಳುವುದು. ನೋಡಿ, ಆಚಾರ್ಯ ಶಂಕರ ಹೇಳ್ತಾರೆ ಹ್ರೀಹಿ ಒಂದೇ ಒಂದು ಪದ, ಲಜ್ಜಾ. ಲಜ್ಜಾ ಅಂದ್ರೆ ನಾಚಿಕೆತನ. ಈ ನಾಚಿಕೆಯನ್ನ ನಾವು ಪಾಪ ಕಾರ್ಯ ಮಾಡುವುದಕ್ಕೆ ಇಟ್ಟುಕೊಳ್ಬೇಕು. ಯಾವಾಗ ಸತ್ಯ ಕಾರ್ಯ ಮಾಡ್ತಾ ಇದ್ದೇವೆ, ಘಂಟಾ ಘೋಷವಾಗಿ
ಮಾಡಬೇಕು. ನಮ್ಮ ಸನಾತನ ಹಿಂದೂ ಧರ್ಮವನ್ನು ಪಾಲಿಸಬೇಕು. ಹ್ರೀ absence of fickleness, not unnecessarily moving the limbs. ಅಚಾಪಲಂ, ಅದು ಮುಂದಿನ ಗುಣ. ಯಾವತ್ತೂ ಕೂಡ ನಾವು ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡಾಗ ಶರೀರ ಸ್ಥಿರ ಮತ್ತು ಸಡಿಲವಾಗಿ ಇರುವುದು. ಯಾವಾಗ ನಾಚಿಕೆ ಆಗುತ್ತೆ ಮೈ ಕೈಯೆಲ್ಲ ನಡುಗ್ತಾ ಇರುತ್ತೆ, ನಾಲಿಗೆ ಅದರ್ತಾ ಇರುತ್ತೆ. ನೀವು ಗಮನಿಸಿ, ಹೌದಲ್ಲ? ಯಾವಾಗ ನಾಲಿಗೆ ಅದರುವುದಿಲ್ಲ, ಯಾವಾಗ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತೇವೆ, ತಿಳಿದುಕೊಳ್ಳಿ ಆತ ನೇರವಾದ ವ್ಯಕ್ತಿ. ಆತನಲ್ಲಿ ಮೋಸವಿಲ್ಲ, ಕಪಟವಿಲ್ಲ, ವಂಚನೆ ಇಲ್ಲ, ಸುಳ್ಳಿಲ್ಲ. ನೋಡಿ, ಸುಳ್ಳು ಹೇಳಬೇಕಾದ್ರೆ ಭಯ ಆಗ್ತಾ ಇರುತ್ತೆ. ಯಾಕೆ? ತಪ್ಪು, ಸುಳ್ಳು ಹೇಳಬಾರದು, ನಾಚಿಕೆ ಆಗತ್ತೆ ನನಗೆ. ಅಂತಹ ಶ್ರೇಷ್ಠವಾದ ಗುಣವನ್ನು ನಾವು ಹೊಂದುವಂತಾಗಬೇಕು. ಇನ್ನು ಈ ಶ್ಲೋಕದಲ್ಲಿ ಕೊನೆಯ ದೈವಿ ಗುಣ ನೋಡಿ, ಅಚಾಪಲಂ, ವ್ಯರ್ಥ ಪ್ರಯತ್ನ ಮಾಡದಿರುವುದು ಅನ್ನುವ ಅರ್ಥವನ್ನು ಕೊಟ್ಟಿದ್ದಾರೆ. ಅಚಾಪಲಂ, ವ್ಯರ್ಥ ಪ್ರಯತ್ನ ಮಾಡಬಾರದು. ನಮ್ಮ ಸಮಯ ವ್ಯರ್ಥವಾಗಿ ಕಳೆಯಬಾರದು. ಪ್ರತಿಯೊಂದು ಸೆಕೆಂಡ್ ಕೂಡ ಗಣನೆಗೆ ಬರುವುದು. ಅಚಾಪಲಂ ಅಸತಿ ಪ್ರಯೋಜನೆ ವಾಕ್ಪಾಣಿಪಾದಾದೀನಾಂ ಅವ್ಯಾಪಾರ ಇತೃತ್ವಂ. ಆಚಾರ್ಯ ಶಂಕರರ ಭಾಷ್ಯ. ಮತ್ತೊಮ್ಮೆ ಹೇಳ್ತೇವೆ, ಅಚಾಪಲಂ ಅಸತಿ ಪ್ರಯೋಜನೆ ವಾಕ್ಪಾಣಿಪಾದಾದೀನಾಂ ಅವ್ಯಾಪಾರ ಇತೃತ್ವಂ. ಹೀಗಂದ್ರೆ ಅರ್ಥ ಏನು? ಯಾವ ಪ್ರಯೋಜನವೂ ಇಲ್ಲದಿರುವಾಗ ವಾಕ್ ಮಾತು, ಪಾಣಿ ಕೈಗಳು, ಪಾದ ಕಾಲುಗಳು ಮುಂತಾದವುಗಳನ್ನು ಕೆಲಸ ಮಾಡಿಸದೆ ಇರುವುದು. ಅಂದ್ರೇನು? ಅಲುಗಾಡಿಸಬಾರದು ಅಂತ ಅರ್ಥ. ಸಾಮಾನ್ಯವಾಗಿ ನಾವು ಭಯಪಟ್ಟಾಗ ಕೈ ಕಾಲುಗಳನ್ನ ಅಲ್ಲಾಡಿಸ್ತಾ ಇರ್ತೇವೆ, ನಮಗೆ ಅರಿವಿಲ್ಲದೆ. ಮನಸ್ಸಿನ ಪ್ರತಿಬಿಂಬ ಅದು, ಆ ಅಲುಗಾಡುವಿಕೆ. ಆದ್ರಿಂದ ವ್ಯರ್ಥವಾಗಿ ವಾಕ್, ಪಾಣಿ, ಪಾದ ಮಾತುಗಳನ್ನು, ಕೈಗಳನ್ನು, ಕಾಲುಗಳನ್ನು ಅಲ್ಲಾಡಿಸ್ತಾ ಇರಬಾರ್ದು. ಸುಮ್ಮನೆ ಏನೋ ಉದುರ್ತಾ ಇರೋದು ಮಾತಿನಲ್ಲಿ, ಏನ್ ಹೇಳ್ತಾ ಇದ್ದಾರೆ ಅಂದ್ರೂ ಕೂಡ ಗೊತ್ತಾಗುವುದಿಲ್ಲ. ಚಂಚಲತ್ವದ ಕಾರಣ ಚಾಪಲಂ, ಅದರ ವಿರುದ್ಧವಾಗಿ ಅಚಾಪಲಂ, ಧೈರ್ಯವಾಗಿ, ಸ್ಥಿರವಾಗಿ, ಸಡಿಲವಾಗಿ ಇರುವುದೇ ಅಚಾಪಲಂ. ನೋಡಿ, ಆದ್ರಿಂದ ನಾವು ಶರೀರವನ್ನು ಹೇಗೆ ಇಟ್ಕೊಳ್ತೇವೆ, ಮನಸ್ಸಿನ ಪ್ರತಿಬಿಂಬವೇ ಶರೀರ. ಆದ್ರಿಂದ ಆ ಮನಸ್ಸಿನ ಪ್ರತಿಬಿಂಬದಲ್ಲಿ ಈ ಶರೀರ ತನ್ನ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ. ಆದ್ರಿಂದ ಆಬ್ಸೆನ್ಸ್ ಆಫ್ ಫಿಕಲ್ನೆಸ್, ಫಿಕಲ್ನೆಸ್ ಅಂತಂದ್ರೆ ಚಾಪಲಂ, ಆಬ್ಸೆನ್ಸ್ ಆಫ್ ಫಿಕಲ್ನೆಸ್ ಅಚಾಪಲಂ, ನಾಟ್ ಅನ್ನೆಸೆಸರಿಲಿ ಮೂವಿಂಗ್ ದ ಲಿಮ್ಸ್. Restlessness of the mind and unsteadiness of character are reflected in the physical movements of a person. The body shadows the condition of the mind. A constant restlessness, a sudden outburst of activity, an immodest shaking of the body, and voluptuous tossing of the limbs are all noticed only in individuals who have not yet cultivated a steady character and a purposeful personality. These can be seen in a child, and there they are even considered as enhancing its beauty. But as an individual grows, the beauty in him is his mastery over himself as declared by his movements. Shankara explains this as not to speak or move hands and legs in vain. This is an extension of the meaning of this term achapalam, and implies the promptitude and economy of all physical energy in any efficient activity. Unnecessarily exhausting the muscles with indecisive movements and thoughtless exertions are signs of weakness in the personality. Such individuals are extremely imaginative and miserably weak in their intellectual caliber and emotional vitality.
To avoid such movements, therefore, is to cure many simple weaknesses at the various facets of any given personality. Moreover, continuing the list of divine qualities, the Lord continues the Daivi Sampat in the third stanza. ಈ ರೀತಿಯಲ್ಲಿ ದೈವಿ ಗುಣಗಳನ್ನು ತಿಳಿಸುತ್ತಾ ಭಗವಂತ ಮುಂದುವರಿಸ್ತಾನೆ. ದೈವಿ ಸಂಪತ್ತುಗಳನ್ನು ಈಗ ಉಪಸಂಹಾರ ಮಾಡ್ತಾ ಇದ್ದ ನೋಡಿ. ಮೂರನೇ ಶ್ಲೋಕ ನೋಡುವ, ಹೇಳಿಕೊಡ್ತೇವೆ, ಪುನರಾವರ್ತಿಸಿರಿ. ತೇಜ ಕ್ಷಮಾಧೃತ ಶೋಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀ ಅಭಿಜಾತಸ್ಯ ಭಾರತ. ತೇಜಃ ಕ್ಷಮಾ ಧೃತಿ ಶೌಚಂ ಅದ್ರೋಹ ನಾತಿಮಾನಿತ. ಒಟ್ಟು 6 ಸಂಪತ್ತುಗಳನ್ನು ಹೇಳಲಾಗಿದೆ ಇಲ್ಲಿ. ಭವಂತಿ ಸಂಪದಂ ದೈವೀ ಅಭಿಜಾತಸ್ಯ ಭಾರತ. ತೇಜ, ಈ 6 ಸಂಪತ್ತುಗಳು ಒಂದೊಂದಾಗಿ ನೋಡೋಣ. ತೇಜ, ತೇಜಸ್ಸು. ತೇಜಸ್ಸು ಅಂದ್ರೇನು? ಯಾರ ಪ್ರಭಾವದಿಂದ ಅವರ ಮುಂದೆ ವಿಷಯಾಸಕ್ತ ಮತ್ತು ನೀಚ ಪ್ರಕೃತಿಯ ಮನುಷ್ಯರೂ ಸಹ ಬಹುಶಃ ಅನ್ಯಾಯಾಚರಣೆಯನ್ನು ಬಿಟ್ಟು ಅವರ ಉಪದೇಶದಂತೆ ಶ್ರೇಷ್ಠ ಕರ್ಮಗಳಲ್ಲಿ ಪ್ರವೃತ್ತರಾಗುತ್ತಾರೋ ಅಂತಹ ಆ ಪ್ರಭಾವಶಾಲಿ ಪುರುಷರ ಶಕ್ತಿಯೇ ತೇಜಸ್ಸು. ನೋಡಿ, ಎರಡನೇದು ಕ್ಷಮಾ, ಕ್ಷಮೆ. ಮೂರನೇದು ಧೃತಿ, ಧೈರ್ಯ. ನಾಲ್ಕನೇದು ಶೌಚಂ, ಬಹಿರಂಗದ ಶುದ್ಧಿ. ಗೀತೆಯ 13ನೇ ಅಧ್ಯಾಯದ 7ನೇ ಶ್ಲೋಕದ ಟಿಪ್ಪಣಿಯನ್ನು ನಾವು ಮತ್ತೊಮ್ಮೆ ನೋಡಬೇಕು. 13ನೇ ಅಧ್ಯಾಯವನ್ನು ಆಗಲೇ ಚರ್ಚೆ ಮಾಡಿದ್ದೇವೆ. ಆದರೆ 7ನೇ ಶ್ಲೋಕ ನೋಡಿದಾಗ ನಮಗೆ ಶೌಚಂ ಇದರ ಬಗ್ಗೆ ಮಾಹಿತಿಯನ್ನು ಮತ್ತೊಮ್ಮೆ ಮರುಕಳಿಸಬಹುದು, ನೆನಪು ಮಾಡಿಕೊಡಬಹುದು. ಬಹಿರಂಗದ ಶುದ್ಧಿ, ಶೌಚಂ. 5ನೇದು ಅದ್ರೋಹ, ಯಾರಲ್ಲಿಯೂ ಸಹ ವೈರತ್ವವಿಲ್ಲದಿರುವುದು ಅದ್ರೋಹ. 6ನೇದು ಕೊನೆಯದು ನಾತಿಮಾನಿತ, ತಾನು ಪೂಜ್ಯನೆಂದು ಅಭಿಮಾನ ಪಡೆದಿರುವುದು. ಇಷ್ಟನ್ನು ಹೇಳಿ, ಹೇ ಭಾರತ, ಎಲೆ ಅರ್ಜುನ, ಇವುಗಳೆಲ್ಲವೂ ದೈವೀ ಸಂಪದಂ ಅಭಿಜಾತಸ್ಯ ಭವಂತಿ, ದೈವೀ ಸಂಪತ್ತನ್ನು ಪಡೆದು ಹುಟ್ಟಿದವರ ಲಕ್ಷಣ ಆಗಿವೆ. ನೋಡಿ, 6: ತೇಜಸ್ಸು, ಕ್ಷಮೆ, ಧೈರ್ಯ, ಬಹಿರಂಗದ ಶುದ್ಧಿ, ಯಾರಲ್ಲಿಯೂ ವೈರತ್ವವಿಲ್ಲದಿರುವುದು, ತಾನು ಪೂಜ್ಯನೆಂದು ಅಭಿಮಾನ ಪಡೆದಿರುವುದು. ಎಲೆ ಅರ್ಜುನ, ಇವುಗಳೆಲ್ಲವೂ ದೈವೀ ಸಂಪತ್ತನ್ನು ಪಡೆದು ಹುಟ್ಟಿದವರ ಲಕ್ಷಣಗಳು. ಈ 6 ದೈವಿ ಸಂಪತ್ತನ್ನು ಒಂದೊಂದಾಗಿ ಸುದೀರ್ಘವಾಗಿ ಚರ್ಚೆ ಮಾಡೋಣ. ತೇಜಸ್ಸು ಅನ್ನುವಂತಹ ಪದದ ವಿಶ್ಲೇಷಣೆಯನ್ನು, ವಿಮರ್ಶೆಯನ್ನು ನಾಳೆ ದಿವಸ ಮಾಡೋಣ. ಕಗ್ಗದ ಒಂದು ಸುಂದರವಾದ ಮುಕ್ತಕ ಇದೆ, ನೋಡುವ. ಮುಕ್ತಕ 519. ಪ್ರಾಲೇಯ ಗಿರಿಗುಹೆಯ ಗಂಗೆ ವೇದ ಪುರಾಣ ಕಾಳಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ ಮೂಲ ಸ್ವತಃ ಸಿದ್ಧ ಸಂವೇದಾಪಗೆಗಿಂತು ಕಾಲದುಪನದಿ ನೆರವು ಮಂಕುತಿಮ್ಮ. ಮಂಕುತಿಮ್ಮ, ಮಂಕುತಿಮ್ಮ. ದಿ ಗಂಗಾ has its birth in the cave of the mighty Himalayas. It's always flowing. The knowledge in the Vedas are also like that, evergreen. The efforts of mankind, his intellect and wisdom, are like tributaries that feed in little water to the mighty river. The knowledge of the Vedas is self-standing, and our efforts to prove it are like tributaries that feed in water to the river from time to time and not permanent.
ಮಂಕುತಿಮ್ಮ. ಸಂವಿದಾಪಗಗಿಂತು, ಸಂವಿದಾಪಗೆಗೆ ಇಂತು, ಕಾಲದುಪನದಿ, ಕಾಲದ ಉಪನದಿ. ಪ್ರಾಲೇಯಗಿರಿ, ಹಿಮಾಲಯ ಪರ್ವತ. ಕಾಲಿಂದಿ, ಯಮುನಾ ನದಿ. ಶೋಣೆ, ಶೋಣ ಅನ್ನುವ ನದಿ. ಎರಡು ನದಿಗಳ ಹೆಸರು. ಕಾಲಿಂದಿ ಅಂದ್ರೆ ಯಮುನಾ, ಶೋಣ ಅನ್ನುವಂಥದ್ದು ಒಂದು ಉಪನದಿಯ ಹೆಸರು. ಸಂವಿದಾಪಗೆ, ಜ್ಞಾನದ ಹರಿವು. ತಾತ್ಪರ್ಯವನ್ನು ನೋಡಿ ಮತ್ತೊಮ್ಮೆ ಶ್ಲೋಕವನ್ನು ಹಾಡೋಣ. ಆ ಮುಕ್ತಕ ಇನ್ನೂ ಕೂಡ ಸ್ಪಷ್ಟವಾಗಿದೆ. ಹಿಮಾಲಯದ ಅಂತರಂಗದಿಂದ ಹರಿವ ಮತ್ತು ಎಂದೂ ಬತ್ತದ ಸಾರ್ವಕಾಲಿಕ ನದಿ ಗಂಗೆಯಂತೆ ಸರ್ವಕಾಲಕ್ಕೂ ಸತ್ಯವನ್ನೇ ಪ್ರತಿಪಾದಿಸುವುದು ನಮ್ಮ ವೇದ ಮತ್ತು ಪುರಾಣಗಳು. ಆ ಗಂಗೆಯಲ್ಲಿ ಬಂದು ಆ ಗಂಗೆಯಲ್ಲಿ ಬಂದು ಸೇರುವ ಯಮುನಾ, ಶೋಣ ಮುಂತಾದ ನದಿಗಳಂತೆ ನಮ್ಮ ಬುದ್ಧಿಶಕ್ತಿ, ಜಾಣ್ಮೆ, ತಾಳ್ಮೆ, ಯುಕ್ತಿಗಳು ಸತ್ಯದ ಮೂಲವಾದ ವೇದ ಉಪನಿಷತ್ತುಗಳ ಸತ್ವವನ್ನು ಅನುಸಂಧಾನ ಮಾಡಿದಾಗ ಕಾಲವೆಂಬ ಉಪನದಿಯ ನೆರವನ್ನು ಪಡೆದು ಜ್ಞಾನದ ಸುಭದ್ರ ತಳಹದಿಯ ಮೇಲೆ ನಮ್ಮ ಪ್ರಯತ್ನದಿಂದ ಜ್ಞಾನ ದೀವಿಗೆಯನ್ನು ನಮ್ಮ ನಮ್ಮ ಹೃದಯದಲ್ಲಿ ಬೆಳಗಿಸಿಕೊಳ್ಳಬೇಕು ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಪ್ರಾಲೇಯ ಗಿರಿ ಗುಹೆಯ ಗಂಗೆ ವೇದ ಪುರಾಣ, ಕಾಳಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ, ಮೂಲ ಸ್ವತಃ ಸಿದ್ಧ ಸಂವಿದಾಪಗೆಗಿಂತು, ಕಾಲದುಪನದಿ ನೆರವು ಮಂಕುತಿಮ್ಮ. ಮಂಕುತಿಮ್ಮ, ಮಂಕುತಿಮ್ಮ. ಜಗತ್ತಿನಲ್ಲಿ ಬೇರೆಲ್ಲೂ ಲಭ್ಯವಲ್ಲದ ಜ್ಞಾನ ಭಂಡಾರ ನಮ್ಮ ವೇದ ಮತ್ತು ಉಪನಿಷತ್ತಿನ ಸಾರ. ಅದಕ್ಕೆ ಪರಮಾತ್ಮನೇ ಮೂಲವೆಂದು ನಂಬಿದೆ ನಮ್ಮ ಸನಾತನ. ಹಾಗಾಗಿಯೇ ಮೂಲಕ್ಕೆ ಹಿಮಾಲಯವನ್ನು, ಅಲ್ಲಿಂದ ಹರಿದು ಬಂದ ಜ್ಞಾನ ವಾಹಿನಿಯನ್ನು ನಿತ್ಯ ನೂತನ ನಿರಂತರವಾದ ಗಂಗಾ ನದಿಗೆ ಹೋಲಿಸಿರುವುದು ಮಾನ್ಯ ಗುಂಡಪ್ಪನವರು. ನಮ್ಮೆಲ್ಲ ಜ್ಞಾನದ ಮೂಲವೇ ಆ ಮೂಲ ಸತ್ವವಾದ ಪರಸತ್ವ ಅಥವಾ ಪರಮಚೇತನ ಅಥವಾ ಪರಮಾತ್ಮ. ಆ ಜ್ಞಾನವನ್ನು ಅಡಿಪಾಯವಾಗಿಸಿಕೊಂಡು ಬೆಳೆದ ಮಿಕ್ಕೆಲ್ಲ ಜ್ಞಾನವಾಹಿನಿಗಳು ನಮ್ಮ ಪ್ರಯತ್ನ, ಬುದ್ಧಿವಂತಿಕೆ ಮತ್ತು ಯುಕ್ತಿಗಳಿಂದ ನಿರ್ಮಿತವಾದದ್ದು. ಜಗತ್ತಿನ ಜನಜೀವನ ಸುಧಾರಣೆಗೆ ಈ ಮೂಲ ಜ್ಞಾನ ಬಹಳ ಸಹಾಯಕವಾಗಿದೆ. ಅಷ್ಟೇ ಅಲ್ಲ, ಇದರ ಆಧಾರದ ಮೇಲೆ ಬೆಳೆದ ಕಥೆ, ಪುರಾಣ, ಕಾವ್ಯ, ಕವಿತೆ, ಸಂಗೀತ, ಸಂಸ್ಕಾರಗಳ ಮಹಾಪೂರವೇ ಹರಿದು ನಮ್ಮ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಹಾಸುಹೊಕ್ಕಾಗಿದೆ. ಮೂಲದಿಂದ ಬಂದ ಜ್ಞಾನವು ಸ್ವತಃ ಸಿದ್ಧವಾದ ಜ್ಞಾನ. ಅದಕ್ಕೆ ಪ್ರಮಾಣ ಬೇಕಿಲ್ಲ. ಸರ್ವಕಾಲಕ್ಕೂ ಅನ್ವಯವಾಗುವ ಜ್ಞಾನದ ನಿಧಿಯದು. ಕಾಲವು ಅದನ್ನು ತನ್ನೊಟ್ಟಿಗೆ ಉಳಿಸಿಕೊಂಡು ನಮಗೆ ಉಣಬಡಿಸುವ ನೆರವನ್ನು ಮಾಡುತ್ತಿದೆ. ಆದರೆ ನಮಗದು ಇಂದು ಬೇಡವಾಗಿದೆ. ಹೊಸತಿನ ಅನ್ವೇಷಣೆಯಲ್ಲಿ ತಳುಕನ್ನು ಹಿಡಿದು ಸತ್ವವನ್ನು ಬಿಡುವ ದುಶ್ಚೇಷ್ಟೆ ನಮ್ಮದು. ತನ್ನತನವನ್ನೂ ಕಳೆದುಕೊಂಡು ಹೊಸತನವನ್ನೂ ಸಂಪೂರ್ಣ ಪಡೆಯಲಾಗದೆ ಎಡಬಿಡಂಗಿ ಸ್ಥಿತಿಯಲ್ಲಿದ್ದೇವೆ ನಾವು. ಹಳೆಯ ಮೌಲ್ಯಗಳನ್ನು ಹಾಗೆಯೇ ಉಳಿಸಿಕೊಂಡು ಹೊಸತನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಇನ್ನೂ ಹೆಚ್ಚು ಸುಂದರವಾಗಿ, ಸಂತೋಷದಾಯಕವಾಗಿ ಮತ್ತು ಅರ್ಥಪೂರ್ಣವಾಗಿರಬಹುದಲ್ಲವೇ? ಎಂತಹ ತತ್ವ ವಿಚಾರ! ಆದ್ದರಿಂದ ಈ ದೈವಿ ಸಂಪತ್ತುಗಳನ್ನು ಮತ್ತೆ ಮನನ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಗಮನಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದೊಂದಿಗೆ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.